ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮುಂದುವರಿದಂತ ಆಟೋ ಚಾಲಕರ ಪರದಾಟ. ಬಸವೇಶ್ವರ ನಗರದ ಸೂಪರ್ ಗ್ಯಾಸ್ ಬಂಕ್ ಬಂದ್ ಆಗಿದೆ. ಇನ್ಮುಂದೆ ಮಧ್ಯಾಹ್ನ 3 ಗಂಟೆಯಿಂದ ಗ್ಯಾಸ್ ಬಂಕ್ ಓಪನ್ ಎನ್ನಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರದಾಟ ಹಾಗೆ ಕಂಟಿನ್ಯೂ ಆಗಿದೆ. ಬಸವೇಶ್ವರ ನಗರದ ಸೂಪರ್ ಗ್ಯಾಸ್ ಈಗ ಆ ಬಂಕ್ ಏನಿದೆ ಬಂದ್ ಆಗ್ಬಿಟ್ಟಿದೆ. ಮಧ್ಯಾಹ್ನದಿಂದ ಇಡೀ ರಾತ್ರಿ ಗ್ಯಾಸ್ ಪೂರೈಕೆಗೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಗ್ಯಾಸ್ ಬಂಕ್ನವರು. ದಿನವಿಡೀ ಗ್ಯಾಸ್ ಹಾಕೋದ್ರಿಂದ ಟ್ರಾಫಿಕ್ ಕಿರಿಕಿರಿ ಆಗುತ್ತೆ. ಹೀಗಾಗಿ ಟ್ರಾಫಿಕ್ ಪೊಲೀಸರ ಸೂಚನೆ ಮೇರೆಗೆ ಬಂಕ್ ಬಂದ್ ಮಾಡಲಾಗಿದೆಯಂತೆ. ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಪೊಲೀಸರು ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ತದನಂತರದಲ್ಲಿ ಏನ್ ಆಲ್ಟರ್ನೇಟಿವ್ ನಿರ್ಧಾರ ಮಾಡಬಹುದು ಅಂತೇಳಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ಈ ಹಿನ್ನೆಲೆ ಗ್ಯಾಸ್ ಪೂರೈಕೆ ಸಮಯದಲ್ಲಿ ಬದಲಾವಣೆ ಆಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ಗ್ಯಾಸ್ ತುಂಬಿಸೋದಕ್ಕೆ ಆಟೋ ಚಾಲಕರು ಬರಬಹುದು ಅಂತ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಆಟೋ ಬಂಕ್ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿದ್ರೆ ಇನ್ನು ಕೆಲವು ಓಪನ್ ಇವೆ. ಆದ್ರೆ ಆ ಓಪನ್ ಇದ್ದ ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ನಾನು ಬಸವೇಶ್ವರ ನಗರದ ಸೂಪರ್ ಗ್ಯಾಸ್ ಬಂಕ್ ನ ಮುಂಭಾಗ ಇದ್ದೀನಿ. ತೋರಿಸ್ತಾ ಹೋಗ್ತಾರೆ ಯಾವ ರೀತಿ ಇಲ್ಲಿ ಪರಿಸ್ಥಿತಿ ಇದೆ ಅಂತ. ರಾತ್ರಿ ಇಡೀ ಒಂದು ಆಟೋ ಚಾಲಕರಿಗೆ ಬೇಕಾಗಿರುವ ಒಂದು ಆಟೋ ಗ್ಯಾಸ್ ಅನ್ನ ಹಾಕಿದ್ದಾರೆ. ಹಾಗಾಗಿ ಸದ್ಯ ಇವಾಗ ಇದನ್ನ ಕ್ಲೋಸ್ ಮಾಡಲಾಗಿದೆ. ಇವಾಗ 3 ಗಂಟೆ ನಂತರ ಏನು ಓಪನ್ ಮಾಡ್ತೀವಿ ಅಂತ ಬೋರ್ಡ್ ಕೂಡ ಇಲ್ಲಿನ ಸಿಬ್ಬಂದಿಯವರು ಹಾಕಿದ್ದಾರೆ. ಯಾಕೆಂದ್ರೆ ರಾತ್ರಿ ಇಡೀ ಎಲ್ಲ ನಮ್ಮ ಸಿಬ್ಬಂದಿಯವರು ಕೆಲಸ ಮಾಡಿದ್ದಾರೆ, ಅವರಿಗೂ ಕೂಡ ವಿಶ್ರಾಂತಿ ಬೇಕು ಎನ್ನುವ ಕಾರಣಕ್ಕಾಗಿ ಒಂದು ಬೋರ್ಡ್ ಅನ್ನ ಕೂಡ ಹಾಕಿದ್ದಾರೆ. ಈ ಆಟೋ ಗ್ಯಾಸ್ ನಲ್ಲಿ ಅಂದ್ರೆ ಗ್ಯಾಸ್ ಬಂಕ್ ನಲ್ಲಿ ಯಾವಾಗ್ಲೂ ಗ್ಯಾಸ್ ಇಲ್ಲಿ ಹಾಕ್ತಾರೆ ಅನ್ನೋ ವಿಚಾರಕ್ಕಾಗಿ ಆಟೋ ಚಾಲಕರು ಬಂದಿದ್ರು. ಆದ್ರೆ ಇವಾಗ ಕ್ಯೂ ನಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಆಟೋ ಗ್ಯಾಸ್ ಬಂಕ್ ಏನಿದೆ ಅದು ಖಾಲಿ ಹೊಡಿತಾ ಇದೆ. ಇದೇ ರೀತಿ ಹಲವು ಸ್ಟೇಷನ್ಗಳು ಒಂದು ಸಮಯ ಬದಲಾವಣೆ ಮಾಡಿದ್ದಾರೆ. ಹೀಗಾಗಿ ಮಲ್ಲೇಶ್ವರಂ ಇರಲಿ, ರಾಜಾಜಿನಗರ ಇರಲಿ, ಶೇಷಾದ್ರಿಪುರಂ ಹೀಗೆ ಎಲ್ಲಾ ಏರಿಯಾಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯ ಇಷ್ಟು ಹೊತ್ತಿಗೆ ದಿನನಿತ್ಯ ಇಷ್ಟು ಸಮಯಕ್ಕೆ ಆಟೋ ಚಾಲಕರು ಬಂದು ಆಟೋ ಗ್ಯಾಸ್ ಅನ್ನು ಹಾಕಿಸಿಕೊಳ್ಳುವ ಕೆಲಸವನ್ನ ಮಾಡ್ತಿದ್ರು. ಜೊತೆಗೆ ಇಲ್ಲಿನ ಸಿಬ್ಬಂದಿಯವರು ಕೂಡ ಆಟೋ ಗ್ಯಾಸ್ ಹಾಕಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲೊಂದ್ ಕಡೆ ಇವಾಗ ಬಂಕ್ ಅನ್ನು ಕೂಡ ಖಾಲಿ ಹೊಡಿತಾ ಇದೆ. ಜೊತೆಗೆ ಒಂದು ಕಾರ್ಗಳಿಗೆ 500 ರೂಪಾಯಿ ಮತ್ತು ಆಟೋ ರಿಕ್ಷಾಗಳಿಗೆ 200 ರೂಪಾಯಿ ಅಂತ ಕೂಡ ನಿಗದಿ ಮಾಡಲಾಗಿದೆ. ಯಾಕೆಂದ್ರೆ ಕ್ಯೂ ನಲ್ಲಿ ನಿಲ್ತಾರೆ, ಬೇಗ ಕ್ಯೂ ಅನ್ನ ಮೂವ್ ಆಗ್ಬೇಕು, ಎಲ್ಲಾ ಆಟೋ ಚಾಲಕರಿಗೆ ಗ್ಯಾಸ್ ಅನ್ನ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ನಿಗದಿಯನ್ನ ಮಾಡಿದ್ದಾರೆ. ಈ ನಿಗದಿ ಮಾಡಿದ್ರು ಕೆಲ ಆಟೋ ಚಾಲಕರು ಹೆಚ್ಚು ಮಾಡಬೇಕು ಅನ್ನೋ ಬೇಡಿಕೆಯನ್ನ ಕೂಡ ಇಡ್ತಾ ಇದ್ರು. ಸದ್ಯ ಈಗ ಖಾಲಿ ಹೊಡಿತಾ ಇದೆ. ಆಟೋ ಚಾಲಕರು ಕೂಡ ಇದ್ದಾರೆ. ಯಾವಾಗ ಬಂದಿದ್ದಾರೆ, ಎಷ್ಟು ಸಮಯಕ್ಕೆ ಬಂದಿದ್ದಾರೆ ಮತ್ತೆ ಎಷ್ಟೊತ್ತು ಬಂದು ಕಾಯ್ತಾ ಇದ್ದಾರೆ ಅನ್ನೋ ಮಾತಾಡಿಸ್ತೀನಿ ಒಬ್ಬೊಬ್ಬರನ್ನ. ಸರ್, ಎಷ್ಟೊತ್ತಿಗೆ ಬಂದಿದ್ದೀರಿ ಇಲ್ಲಿ ಒಂದು ಗ್ಯಾಸ್ ಹಾಕಿಸಿಕೊಳ್ಳುವುದಕ್ಕೆ? ಮತ್ತು ಈಗ ಬಂದಿರೋದು ಗ್ಯಾಸ್ ಇದೆ, 3 ಗಂಟೆ ಹಾಕ್ತಾರೆ, ಏನ್ ಪ್ರಾಬ್ಲಮ್ ಇಲ್ಲ. ಈ ಬಂಕಲ್ಲಿ ಯಾವ್ದು ಪ್ರಾಬ್ಲಮ್ ಇಲ್ಲ. ರಾತ್ರಿನೂ ಹಾಕಿದೀವಿ, ಈಗಲೂ ಹಾಕ್ತಿವಿ. 3 ಗಂಟೆ ಬೇಕಾದ್ರೆ ಬೆಳಗಿನ ಜಾವ ಇಲ್ಲಿ ಬೆಳಗ್ಗೆ ಹಾಕೋರೆ ಟ್ರಾಫಿಕ್ ಜಾಮ್ ಅಂತ ಪೊಲೀಸರು ಹೇಳಿದ್ದಾರೆ. ಬೆಳಗ್ಗೆ ಹಾಕ್ಲೇಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ 3 ಗಂಟೆ ಮೇಲೆ ಬಂದು ಹಾಕ್ತಿವಿ. ಮತ್ತೊಬ್ಬರು ಆಟೋ ಚಾಲಕರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಎಷ್ಟು ಗಂಟೆಗೆ ಬಂದಿದ್ದೀರಿ? ನಾವು 11 ಗಂಟೆಗೆ ಬಂದೆ. 11 ಗಂಟೆಗೆ ಬಂದಿದ್ದೀನಿ ಸರ್. ಇಷ್ಟೊತ್ತಿಗೆ ಡೈಲಿ ಹಾಕ್ತಾ ಇದ್ರು ಗ್ಯಾಸು, ಆದ್ರೆ ಇವಾಗ ಸಮಯನ ಬದಲಾವಣೆ ಮಾಡಿದ್ದಾರೆ. ಯಾಕೆಂದ್ರೆ ರಾತ್ರಿ ಹೊತ್ತು ಹಾಕಿ ಅಂತ ಪೊಲೀಸರು ಕೂಡ ಅವರಿಗೆ ಸೂಚನೆ ನೀಡಿದಾರಂತೆ. ಅದ್ರ ಬಗ್ಗೆ ನಮ್ದು ಏನಿಲ್ಲ ಸರ್, ಗ್ಯಾಸ್ ಸಿಗದೆ ಸಾಕು ನಮ್ಗೆ. ರಾತ್ರಿ ಸಮಯದಲ್ಲಿ ಏನೋ ಗ್ಯಾಸ್ ಅನ್ನ ಹಾಕಿಸುವ ಕೆಲಸಕ್ಕೆ ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಹಾಗಾಗಿ ಏನು ಇಲ್ಲಿನ ಸಿಬ್ಬಂದಿಯವರು ಕೂಡ ರಾತ್ರಿಗೆ ಗ್ಯಾಸ್ ಹಾಕಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಮಧ್ಯಾಹ್ನ 3 ಗಂಟೆ ನಂತರ ಮತ್ತೆ ಆಟೋ ಗ್ಯಾಸ್ ಬಂಕ್ ಏನಿದೆ ಓಪನ್ ಮಾಡಿದ ನಂತರ ಆಟೋ ಚಾಲಕರಿಗೆ ಸರತಿ ಸಾಲಿನಲ್ಲಿ ನಿಂತಿರುವ ಆಟೋ ಚಾಲಕರಿಗೆ ಏನು ಗ್ಯಾಸ್ ಅನ್ನ ಹಾಕಿಸುವ ಕೆಲಸವನ್ನ ಇಲ್ಲಿನ ಸಿಬ್ಬಂದಿಯವರು ಮಾಡ್ತಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.